ನಂಗೆ ಈ ತನಕ ಈ ದಿವಸ ATM ಹೇಗೆ ಯೂಸ್ ಮಾಡೋದಂತ ಗೊತ್ತಿಲ್ಲ. ನಮ್ಮನ್ನು ಬಿಟ್ಟು ಒಂದು ಲೋಟ ಚಾ ಹೊರಗೆ ಕುಡ್ದ ಮನುಷ್ಯ ಅಲ್ಲ ಅವರು. ನಾನಿನ್ನು ಜನ್ಮ ಇದ್ರೆ ಅಂಗಡಿ ಎಲ್ಲ ಬೇಡಪ್ಪ, ಬೆಳಿಗ್ಗೆ 10 ಗಂಟೆ ಹೋಗಿ ಸಂಜೆ 5 ಗಂಟೆ ಬರುವ ಗಂಡ ಸಿಗ್ಬೇಕು ಅನ್ನೋದು. ಅಡಿಗೆ ಕೋಣೆಯಲ್ಲೆಲ್ಲ ಚಿಕ್ಕ ಪುಟ್ಟ ಮಾಡ್ತಾರೆ ಅವರು. ಗುಡ್ಸ್ಲಿಕ್ಕೆ ಒಂದು ಗೊತ್ತು ನನ್ನ ಗಂಡನಿಗೆ, ಪಾತ್ರೆ ಬೇಕಾದ್ರೆ ಸಿಗ್ತಾರೆ. ಮೇಡಮ್, ಒಂದು ಹೆಣ್ಮಗು ಈ ಒಂದು ಕಲಾಕ್ಷೇತ್ರದಲ್ಲಿ ಇಷ್ಟೆಲ್ಲ ಮುಂಚೂಣಿಗೆ ಬರ್ಲಿಕ್ಕೆ ಕುಟುಂಬದ ಸಹಕಾರ ತುಂಬಾ ಇರುತ್ತೆ. ನನ್ನ ಕುಟುಂಬದ ಪರಿಚಯ ಮಾಡ್ಕೊಳ್ಳಿ. ಈಗ ಅಂತೂ ನಿಜ, ಅದು ನಮ್ಮ ಯಜಮಾನ್ರು ದಯಾನಂದ್ರು. ನಾನು ಮದುವೆ ಆಗುವಾಗ ನಾನು ಹಾಡ್ಲಿಕ್ಕೆ ಹೋಗುದು ಬೇಡ ಅಂತಿದ್ದೆ. ನನ್ಗೆ ಅವಾಗ ಕಡಿಮೆ ಪ್ರೋಗ್ರಾಮ್ ಅಂದ್ರೆ ನಮ್ಗೆ ಡೈಲಿ ಬಿಡ್ತಿರ್ಲಿಲ್ಲ. ಯಾಕಂದ್ರೆ ನೀವು ಅಲ್ಲಿ ಅವರ ಮನೇಲಿ ಹಾಲ್ಟಾಗಿ ಮರು ದಿವಸ ಹೋಗ್ಬೇಕಂತ ಅದಕ್ಕೆ ಹೋಗ್ತಿರ್ಲಿಲ್ಲ ನಾನು. ನನಗೆ ಮನೆಗೆ ಬಿಡೋ ಪ್ರೋಗ್ರಾಮ್ ಅನ್ನು ಮಾತ್ರ ತಗೊಳ್ತಿದ್ದೆ, ತಿಂಗಳಿಗೆ ಒಂದು ಹಾಗೆ ಹೋಗ್ತಿದ್ದೆ. ಮದುವೆ ಆದ್ಮೇಲೆ ತುಂಬಾ ಪ್ರೋಗ್ರಾಮ್, ನಾನು ಬೇಡ ಅಂತಿದ್ದೆ. ಇವರು ಈ ನಿಂಗೆ ವಾಯ್ಸ್ ಉಂಟಲ್ಲ ಹೋಗಂದ್ರು, ಆಮೇಲೆ ಕ್ಲಾಸಿಗೆ ಹಾಕಿದ್ರು. ಅಂದ್ರೆ ಯಜಮಾನ್ರು ಸಹಕಾರ ನಮ್ಗೆ ತುಂಬಾ ಇದೆ. ಅವರು ಇದ್ದಕ್ಕೆ ಇಷ್ಟು ಬಿಂದಾಸ್ ಆಗಿ ಅದ್ರದ್ದು ಒಂದು ಇದೇ ಇಲ್ಲ. ಅದು ಕೃಷ್ಣ ಒಳ್ಳೆ ಗಂಡನೇ ಕೊಟ್ಟಿದ್ದಾರೆ, ಸತ್ಯ. ಅದು ಎಷ್ಟು ಅಂದ್ರೆ ಅವರು ಈಗ ನನ್ಗೆ ಯಾರಾದ್ರೂ, ಅದು ನಾನು ಅವಾಗ ನೋಡಿದ್ದು ನಂಗೆ ಆಶ್ಚರ್ಯ. ನಮ್ಮ ಮನೆ ಗಂಡು ಮಕ್ಳಿಗೆ ಇವ್ರಿಗೆ ಎಷ್ಟು ವ್ಯತ್ಯಾಸ ಉಂಟು. ನನ್ನೊಬ್ಳು ಫ್ರೆಂಡ್ ಬಂದಾಳೆ, ಸಾಮಾನ್ಯ ಅವಳು. ನಾನು ನೀನಿಲ್ಲ ಅವಳ ಹತ್ರ ಮಾತಾಡು, ಪಾಪ ನನ್ನ ಯಾರೊಬ್ರು ಬಂದಿರಂತ ಅವ್ರು ಚಹಾ ಮಾಡಿ ತಂದು ಕೊಟ್ರು. ಅದು ನಂಗೆ ಭಾರಿ ಆಶ್ಚರ್ಯ ಅಂತ ಅನ್ಸ್ತು. ಅದು ಪದ ಇಲ್ಲ ಇವ್ರೆ, ಅದ್ರ ಮಟ್ಟಿಗೆ ಫುಲ್ ನನ್ಗೆ ಅವರು. ಮತ್ತೆ ನಾನು 2 ಮಕ್ಕಳಾದ್ಮೇಲೆ ಅವರೇ ಸಂಗೀತ ಕ್ಲಾಸ್ಗೆ, ಇವತ್ತು ಏನಾದ್ರು ಗಂಜಿ ಚಟ್ನಿ ಮಾಡು, ಗುರುಗಳು ಕರೆದಿದ್ದಾರಲ್ಲ ಕ್ಲಾಸಿಗೆ ಹೋಗು ಹಾಗೆ ಅಂತಿದ್ರು. ಅದೆಲ್ಲ ಹೇಳಲಿಕ್ಕಿಲ್ಲ. ಅಂದ್ರೆ ನಿಮ್ಮನ್ನ ನೀವು ಇನ್ನು ಉತ್ತಮಗೊಳಿಸ್ಕೊಳ್ಳಿಕ್ಕೆ ಒಳ್ಳೆ ನಾನು ಆಗಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಮುಂಚೆ ನೋಡಿ ಅವ್ರು ತಾರಣ್ಣ, ಮತ್ತೆ ನನ್ಗೆ ಯೋಜನೆ ಮೇಳಕ್ಕೆ ಹೋಗೋ ನನ್ನ ಆಸುಪಾಸಿನ ಒಂದು ಹುಡುಗಿಯರು, ಅವರೇ ನಂಗೆ ಯಾರಾದ್ರೂ ಬೇಕು. ಇವ್ರೆ ಎಲ್ಲಿ ಹೋಗಿ ಯಾರಾದ್ರೂ ಬೇಕು. ನನ್ಗೆ ಒಬ್ಳಿಗೆ ಆಗುದಿಲ್ಲ. ನಂಗೆ ಹೇಳ್ತಾರೆ ಇವ್ರು, ನಿನ್ ತಂಗಿ ಎಷ್ಟು ಹುಷಾರಿದ್ದಾಳೆ, ನನ್ಗೆ ಒಂದು ಕರೆಂಟ್ ಬಿಲ್ ಕಟ್ಲಿಕ್ಕೂ ಗೊತ್ತಿಲ್ಲ, ನಾನು ಹೋಗುದಿಲ್ಲ. ಇಲ್ಲ ನಂಗೆ ಈಗ ನೀ ಸಾಮಾನ್ಯದೆಲ್ಲ ರೇಟ್ ಕೇಳಿ ನನಗೆ ಗೊತ್ತಿಲ್ಲ, ಎಲ್ಲ ಇವರೇ ತರುದು, ನಾನು ಇಂತ ಖಾಲಿ ಆಗಿದೆ ಹೇಳುದು. ಅದು ನನಗೆ ಎಂತ ಕೃಷ್ಣ ಪರಮಾತ್ಮ ದೇವರದೊಂದು ಇದು ನಂಗೆ ಇಷ್ಟೇ ಇಲ್ಲ. ಬ್ಯಾಂಕ್ ವ್ಯವಹಾರ, ದುಡ್ಡು ಇಟ್ಕೊಳ್ಳೋದು, ದುಡ್ಡು ಮತ್ತೆ ಯಜಮಾನ್ರೊಟ್ಟಿಗೆಲ್ಲ ಹೋಗೋ ಖುಷಿ, ಅದು ನಮ್ಗೆ ಎಂತ ಬ್ಯಾಗಿಗೆ ಇಟ್ಕೊಳ್ಬೇಕಿಲ್ಲ. ಈಗೆಲ್ಲ ನೀವು ಹಣ, ಕಾರ್ಯಕ್ರಮದ ಹಣ ತಂದು ಯಜಮಾನ್ರ ಕೈ ಕೊಟ್ಬಿಡೋದು ಅಷ್ಟೇ. ಅಲ್ಲ ನನ್ಗೆ ಅದು ಯಾಕಂದ್ರೆ ಒಂದು ನಾವು ಮುಂಚೆ ಅಮ್ಮನ ಹತ್ರ ಕೊಡ್ತಿದ್ದೆ, ಅದು ಇವ್ರು ಬೇಡ ಯಾಕೆ ಕೇಳಿದ್ರು, ಅಲ್ಲ ಇಟ್ಕೊಳ್ಳಿ ಮತ್ತೆ ಅದೇ ಕೋಣೆಯಲ್ಲಿ ಇಡು ಅಂದ್ರು. ಆಮೇಲೆ ಅದೆಲ್ಲ ಅವರೇ. ನಂಗೆ ಈ ತನಕ ಈ ದಿವಸ ATM ಹೇಗೆ ಯೂಸ್ ಮಾಡೋದಂತ ಗೊತ್ತಿಲ್ಲ. ಅಂದ್ರೆ ನಂಗೆ ಅದು ಯಾಕೆ ಗಂಡ ಎಲ್ಲ ಇದ್ದಾರಲ್ಲ ನೋಡ್ತಾರಲ್ಲ ಅಂತ. ನಮ್ಮನ್ನು ಬಿಟ್ಟು ಒಂದು ಲೋಟ ಚಾ ಹೊರಗೆ ಕುಡ್ದ ಮನುಷ್ಯ ಅಲ್ಲ ಅವರು, ಸತ್ಯ. ಹೌದು. ನನ್ಗೆ ಈಗ ತುಂಬಾ ಹೊರಗಡೆ ಹೋಗ್ತೇವೆ, ನಾನು ಏನು ನೋಡ್ಲಿಲ್ಲ ಅಲ್ಲೆಲ್ಲ. ಅವರು ಅಂಗಡಿಯಲ್ಲಿ ಇದ್ದಾರೆ, ನಾವು ಹಾಗೆ ಪ್ರೋಗ್ರಾಮ್ ಅದು ಬರುವುದೇ, ಅಲ್ಲಿ ಒಂದ್ ದಿವಸ ಇದ್ದು ನೋಡ್ಬೇಕು ಹಾಗೆ ಅನ್ಸುದೇ ಇಲ್ಲ. ಅವ್ರು ಇರ್ಬೇಕಾಗಿತ್ತು, ಇದ್ರೆ ನೋಡ್ಬೋದು ಅಂತ ನಿಮ್ಗೂ. ಹೌದು. ಮತ್ತೆ ನೋಡಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಬರುದಿಲ್ಲ. ಒಂದ್ ದಿವಸ ಹಠ ಮಾಡಿ, ಈ ಕನ್ನಡಕ್ಕೆ ಹೋಗ್ಲಿ ಮುಂಚೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ 2 ದಿವಸ ಅಂಗಡಿ ಬಂದದೆ ಎಲ್ಲ ಕೇಳಿದಾಗ ಬೈದ್ರು. ನನಗೆ ಅಲ್ಲೇ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅದಕ್ಕೆ ಬರೋದಿಲ್ಲ ಹೇಳುದು, ಗೊತ್ತಿರೋದಿಲ್ಲ ನಿಂಗೆ ಅಂಗಡಿಯೆಲ್ಲ ಇದ್ರೆ. ನಾನಿನ್ನು ಜನ್ಮ ಇದ್ರೆ ಅಂಗಡಿ ಎಲ್ಲ ಬೇಡಪ್ಪ, ಬೆಳಿಗ್ಗೆ 10 ಗಂಟೆ ಹೋಗಿ ಸಂಜೆ 5 ಗಂಟೆ ಬರುವ ಗಂಡ ಸಿಗ್ಬೇಕು ಅನ್ನೋದು. ಅಂದ್ರೆ ಆಗುದಿಲ್ಲ. ಮತ್ತೆ ಈಗ ನೋಡಿ ಹತ್ರ ಅಂಗಡಿಯಲ್ಲಿ ಇರುವಾಗ ಮುಚ್ಲಿಕ್ಕೆ ಆಗುದಿಲ್ಲ ಹೇಳ್ತಾರೆ. ಅಲ್ಲ ಒಂದ್ ಸಮಯ ಸ್ಟಾರ್ಟಿಂಗ್ ನಾವು ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತಿರ್ತೀವ್ರಿ, ಮಗು ಆಗುವ ಮೊದಲು ಅದೆಲ್ಲ ಒಟ್ಟಿಗೆ ಹೋಗಿದ್ದೇವೆ. ಆದರೆ ನನಗೆ ಅದು ಖುಷಿ ಉಂಟು. ಎಂತ ಸಹ ದೇವರು ಹೇಗೆ ಕೊಡ್ತಾರೆ, ಮತ್ತೆ ನನಗೆ ಕಲ್ಪನೆ ಕನಸು ಇಲ್ಲ. ಹೇಗೆ ಇವತ್ತು ಜೀವನ ಬಂತು ಹಾಗೆ ಬದುಕಿದೆ ಅಷ್ಟೇ. ಸರಿ, ದಯಾನಂದ್ ಅವರು ಚೆನ್ನಾಗಿ ಸಂಸಾರ ತೂಗಿಸ್ತಾ ಇದ್ದಾರೆ ಅಲ್ವಾ? ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಮನೆ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ ಮತ್ತೇನು ಗೊತ್ತುಂಟು, ಅವರು ಈಗ ನಾವಿಬ್ರು ಮುಂಚೆ ಮಾತಾಡ್ಕೊಂಡಿದ್ದೆ. ಈಗ ನನ್ನ ತಂಗಿ ಆದ್ರೆ ಅವಳು ಲೆಕ್ಚರ್, ಅವಳು ಹೋಗುವಾಗ ಸ್ವಲ್ಪ ದೊಡ್ಡ ತನಕ ತಾಯಿ ಮನೆಯಲ್ಲಿ ಬಿಟ್ಟು, ನಾನು 25 ದಿವಸ ಬಿಟ್ರೆ ನಮ್ಮ ತಾಯಿ ಮನೆಯಲ್ಲಿ ಮಕ್ಕಳನ್ನು ಬಿಡ್ಲೇ ಇಲ್ಲ. ನನ್ಗೆ ಅವಶ್ಯಕತೆ ಇದ್ದಾಗ ಅವ್ರು ನೋಡ್ಕೊಳ್ಳೋದು, ಅವರಿಗೆ ಹೊರಗೆ ಹೋದಾಗ ನಾನು ನೋಡ್ಕೊಳ್ಳೋದು, ಅದೇ ಒಂದು ಇದು. ಅದನ್ನ ಕೇಳ್ಬೇಕು ಅನ್ಕೊಂಡೆ. ಹೇಗೆ ಈಗ ಇಬ್ರು ಮಕ್ಕಳಾಗಿದ್ರು ಕೂಡ ನೀವು ರಾಜ್ಯ ಪೂರ್ತಿ ಪ್ರವಾಸ ಮಾಡ್ತಾ ಇದ್ರು, ಮನೆಯಲ್ಲಿ ಮಕ್ಕಳನ್ನ ಹೇಗೆ? ಒಳ್ಳೆ ಪ್ರಶ್ನೆ. ನಂಗೆ 2 ಮಕ್ಕಳಾಗಿ ಅವರಿಗೊಂದು, ಈಗ ದೊಡ್ಡವಳು ಆದ್ಮೇಲೆ 7 ವರ್ಷ, ಚಿಕ್ಕವಳು ಡಿಫರೆನ್ಸ್, ಚಿಕ್ಕವಳು. ನಾನು ಕನ್ನಡಕ್ಕೆ ಹೋದಾಗ ಅವರು ದೊಡ್ಡ ಆಗಿದ್ದಾರೆ. ಅಂದ್ರೆ ದೇವ್ರು ನೋಡಿ, ಅವರು ದೊಡ್ಡ ಆದ್ಮೇಲೆ ನನಗೆ ಹೊರಗಡೆ ಕಲ್ಸಿದ್ರು, ಅವ್ರ ಕೆಲಸ ಮಾಡ್ತಿದ್ರು. ಈಗ ಏನು ಅಡಿಗೆ ಕೋಣೆಯಲ್ಲೆಲ್ಲ ಚಿಕ್ಕ ಪುಟ್ಟ ಮಾಡ್ತಾರೆ ಅವರು. ಇವ್ರಿಗೆ ಅಡಿಗೆದಲ್ಲಿ ಎಂತ ಗೊತ್ತಿಲ್ಲ, ಗುಡ್ಸ್ಲಿಕ್ಕೆ ಒಂದು ಗೊತ್ತು ನನ್ನ ಗಂಡನಿಗೆ.
ಪಾತ್ರೆ ಬೇಕಾದ್ರೆ ಸಿಗ್ತಾರೆ. ಮತ್ತೆ ಕನ್ನಡ ಹೋಗ್ಲಿ ಬಂದ್ಮೇಲೆ ಅವ್ರು ಪಾತ್ರೆ ಎಲ್ಲ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳಿದ್ರೆ ಎಲ್ಲ ನಾ ಮಾಡ್ತೇನೆ. ಅಲ್ಲ ಮತ್ತೆ ನಂಗೆ ನೀವೇ ತುಳಿಬೇಕಾಗ್ತದೆ, ಮತ್ತೆ ಅಭ್ಯಾಸ ಆಗ್ತದೆ, ಹೋಗ್ತದೆ ಮತ್ತೆ ಹೋದ್ರು ಹೊರಗೆ. ನಂಗೆ ಇಷ್ಟ ಅಲ್ಲ ಗಂಡ್ ಮಕ್ಳು ಒಳಗೆ ಕೆಲಸ ಮಾಡುದು. ಹಾ, ಮತ್ತೆ ಆ ನಸೀಬಿಗೆ ನಮ್ಮ ಅಮ್ಮ ಒಂದು ಇಲ್ಲಿ ಬಂದ್ರು, ಮತ್ತೆ ನನ್ನ ಮಕ್ಕಳು ಸಹ ಚಿಕ್ಕಂದಿನ ಅದೆಲ್ಲ. ನಿಮ್ಮ ಈ ಕಲಾ ಬದುಕಿಗೆ ನೆರವಾಗಿದ್ದಾರೆ ತಾಯಿ ಕೂಡ ಮನೇಲಿ ಬಂದು ತಾಯಿ ಮನೆ ನೋಡ್ಕೊಂಡು ಮತ್ತೆ ನಮ್ಮ ಮಕ್ಕಳು ಅದೆಲ್ಲ ಕೆಲಸ ಎಲ್ಲ ಮಾಡುದು ಅದೆಲ್ಲ ಗೊತ್ತುಂಟು ಅವರಿಗೆ. ಅವರು ದೊಡ್ಡ ಆದ್ಮೇಲೆ ನನ್ಗೊಂದು ತೃಪ್ತಿ ಉಂಟು. ನಾನು ಚಿಕ್ಕ ಮಕ್ಕಳನ್ನ ಬಿಟ್ಟು ಎಲ್ಲೇ ಹೋಗಿ ಕೂತ್ಲಿಲ್ಲ. ಚಿಕ್ಕ ಮಗು ಬಾಂಬೆಗೆಲ್ಲ ಕರ್ಕೊಂಡು ಹೋಗ್ತಿದ್ದೆ, ಬೆಂಗಳೂರಿಗೆಲ್ಲ ಕರ್ಕೊಂಡು ಹೋಗಿದ್ದೆ ಚಿಕ್ಕವಳನ್ನು. ಅಂದ್ರೆ ಅದೇ ಕಲಾವಿದ್ರು ತಮ್ಮ ಕಲಾ ಬದುಕನ್ನ ಯಾವ ರೀತಿ ಒಂದು ಶೇಪ್ ತಗೋಬೇಕು ಅಂತ ಇತರ ಕಲಾವಿದರಿಗೆ ಗೊತ್ತಾಗ್ಲಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮನೆಯನ್ನು ನೀಗಿಸ್ಕೊಂಡು ಮಕ್ಕಳನ್ನು ನೋಡ್ಕೊಂಡು ಮತ್ತು ಇಷ್ಟು ದೊಡ್ಡ ಹೆಸರು ಮಾಡೋದು ತುಂಬಾ ಕಷ್ಟ. ಅದೇ ಚಿಕ್ಕವಳಾದಾಗ ನಾನು ಬಾಂಬೆ ಬೆಂಗಳೂರೆಲ್ಲ ಕರ್ಕೊಂಡು ಹೋಗಿದ್ದೆ. ದೊಡ್ಡವಳು ಒಬ್ಳೇ ಇರುವಾಗ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆರಂಭಿಕ ಕಾಲ. ಮತ್ತೆ ತುಂಬಾ ಚಿಕ್ಕ ಇರುವಾಗ ನಾನು ಹೋಗ್ಲಿಲ್ಲ. ನಾನು 9 ತಿಂಗಳ ತನಕ ಸ್ಟೇಜ್ ಪ್ರೋಗ್ರಾಮ್ ಮಾಡಿದ್ದೇನೆ ಮಕ್ಕಳು. ಆದ್ರೆ ಹೆತ್ಮೇಲೆ ಅವರೊಟ್ಟಿಗೆ ತುಂಬಾ ಇದ್ದಿದ್ದೇನೆ. ಅದ್ರಲ್ಲೆಲ್ಲ ನಾನು ಸಮझौता ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ನಂಗೆ ಗೊತ್ತಿತ್ತು ತಾಯಿ ಹಾಲು ಮಗುವಿಗೆ ಅದೊಂದು ಶಕ್ತಿ ಅಂತ. ಹಾಗೆ ಅದು ದುಡ್ಡು ಆಗ್ತದೆ ಹೋಗ್ತದೆ. ಮತ್ತೆ ನೋಡಿ ಅದನ್ನು ನಾವು ಬದುಕಬೇಕ್ರಿ. ಒಂದು ದೊಡ್ಡ ಸಿಂಗರ್ ಇದ್ರಂತೆ, ಅವರು ಗಜಲ್ ಸಿಂಗರು. ಅವರು ಎಷ್ಟ ತಿಂಗಳು ಬಿಟ್ಟು ಹೊರಟಾಗ ಅವ್ರ ಅತ್ತೆ ಹೇಳಿದ್ರಂತೆ, ಈಗ ನೀನು ಇವಳನ್ನ ಬಿಟ್ಟು ಹೋಗ್ತಾರಲ್ಲ, ಇನ್ನು ನೀನು ಮುದಿ ಆಗುವಾಗ ಅವ್ರು ನಿನ್ನನ್ನು ಬಿಟ್ಟು ಹೋಗ್ತಾರೆ, ಅವರಿಗೆ ಎಷ್ಟು ನಿನ್ನ ಟೈಮ್ ಬೇಕು ಅದು ನೀನು ಕೊಡಬೇಕು ಅಂದಿದ್ದಾರಂತೆ. ಅದು ಮಾತು ಕೇಳಿ ಅವರು ಒಂದು 5 ವರ್ಷ ತನಕ ಮಕ್ಕಳೊಟ್ಟಿಗೆ ಇದ್ರಂತೆ. ಅಂದ್ರೆ ಅದು ಹೌದು. ನಾವು 5 ವರ್ಷದೊಳಗೆ ಮಕ್ಕಳಿಗೆಲ್ಲ ಕಳ್ಸೋದು, ಹೊಟ್ಟೆಯಿಂದ ಹಿಡಿದು 5 ವರ್ಷ ತನಕ. ಯಾಕಂದ್ರೆ ಶಾಲೆಯಲ್ಲಿ ಸಂಸ್ಕಾರ ಸಿಗ್ತದೆ ಅಂತ ನಾನು ಹೇಳಲಿಕ್ಕಿಲ್ಲ. ಅವ್ರದ್ದು 2.5 ಗಂಟೆ ಪರೀಕ್ಷೆ ಕಟ್ಟುದ, ಮನೇಲಿ ಹೀಗಿರ್ಬೇಕು ನಾವು ಅವರೊಟ್ಟಿಗೆ. ಅದು ಗಟ್ಟಿತನ ಇದ್ರೆ ಆ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗುದಿಲ್ಲ. ಅದು ಒಳ್ಳೆ ಸಾಮಾಜಿಕ ನೀತಿ ಪಾಠ ಹೇಳಿದ್ರಿ ನೀವು. ಸತ್ಯ. ಆ 5 ವರ್ಷ ನೋಡಿ, ಈಗ 3.5 ವರ್ಷ ನಾನು ಮಗಳನ್ನ ಸೇರಿಸಲಿಲ್ಲ. 3.5 ವರ್ಷಕ್ಕೆ ನಂಗೆ ನಿಜ ಶಾಲೆ ಸೇರಿಸ್ಲಿಕ್ಕೆ ಇಷ್ಟ ಇಲ್ಲ. ನಾವೆಲ್ಲ 6 ವರ್ಷಕ್ಕೆ ಸೇರಿದಲ್ಲ. ಅದೇ ನಮ್ಮಮ್ಮ ಭಯ, ನೀನು ಒಂದೇ ಎತ್ತದ ಮಾರೈತಿ, ಎಷ್ಟು ಜನ ಹೋಗ್ತದೆ. ನಾನು 4 ಆದ್ಮೇಲೆ ದೊಡ್ಡವಳನ್ನ ಹಾಕಿದ್ದು. ಬೇಡ ಇದು ಎಂತ 3ವರೆಗೆ ಹೋಗುದು ಪಾಪ. ನಾನು ಪ್ಲೇ ಸ್ಕೂಲ್ ಅಂತ ಇಂಗ್ಲೀಷ್ ಅದಕ್ಕೆಲ್ಲ ಹಾಕ್ಲೇ ಇಲ್ಲ. ನಾನು 5 ವರ್ಷ ತನಕ ನನ್ನ ಮಕ್ಕಳಲ್ಲಿ ಕೃಷ್ಣನ ಅನ್ಕೊಂಡದ್ದು. ನಾನು ಕೃಷ್ಣನಿಗೆ ಸ್ನಾನ ಮಾಡಿಸೋದು, ಕೃಷ್ಣನಿಗೆ ಊಟ ಮಾಡಿಸೋದು, ಹಾಗೆಲ್ಲ. ಕೃಷ್ಣ ಇದ್ದಾನೆ ಅಂತಲ್ಲ, ಆದ್ರೆ ನನ್ಗೆ ಇಷ್ಟ ಇರ್ಲಿಲ್ಲ. ಆ ಒಂದು ಸೌಭಾಗ್ಯ ನಾವು ಕಳ್ಕೊಳ್ಬಾರ್ದು. ನಿಜ. ತುಂಬಾ ಜನ ಹೆಣ್ಮಕ್ಳಿಗೆ ಒಳ್ಳೆ ಪಾಠ ಇದು. ಮತ್ತೆ ಮತ್ತೊಂದೆಂತ ಗೊತ್ತುಂಟ, ನಾವು ಮಕ್ಕಳಿಗೆ ಫೋನ್ ಕೊಡುದು ಅದು ಕೊಡುದು ಅದಲ್ಲ. ನಾವು ಅವರೊಟ್ಟಿಗೆ, ನೀವು ಎಣ್ಸಿರ್ಕಿಲ್ಲ, ನನ್ನ ಮಗಳಿಗೆ ಒಂದು 2.5-3 ವರ್ಷ ಆಗೋ ತನಕ ಬಿಸ್ಕೆಟ್ ಅಂತಂದ್ರೆ ಗೊತ್ತಿಲ್ಲ. ನಮ್ಮ ಅಂಗಡಿ ಹುಡುಗ ಅವಳು ಬಿದ್ಲಂತ ಎಂತ ಲಾಲಿಪಾಪ್ ಕೊಟ್ಟಿದ್ದಾನೆ. ಫಸ್ಟ್ ಟೈಮ್ ನಾನು ಕೊಡ್ಲೇ ಇಲ್ಲ. ನನ್ಗೆ ಗೊತ್ತು ಮನೆಯದೇ ತಿನ್ಸ್ಬೇಕು, ಅದು ನಾಲಿಗೆ ಅದು ರುಚಿ ಇದ್ರೆ ಮತ್ತೆ ಇದು ಹೋಗುದಿಲ್ಲ ಅಂತೆ. ಅದು ದೊಡ್ಡದಕ್ಕೆ ತಕರಾರೇ ಇಲ್ಲ ಅಂತ, ಎಂತ ಮಾಡಿಕೊಡಿ ತಿಂತದೆ. ಅವಳು ಚಿಕ್ಕವಳಾಗಿ ಹೀಗೆ ಹೇಳಿದ್ರೆ ಮತ್ತೆ ಇದೇನ ಚಿಕ್ಕವಳಿಗೆ ಸ್ವಲ್ಪ ಇವಳು ದೊಡ್ಡಾಗೋ ಹೊರಗೆ ತಿನ್ನುವಾಗ ಇದು ಸಿಕ್ತಲ್ಲ. ಆದ್ರೆ ಕೇಳ್ತಾರೆ, ಈಗ ನಿನ್ನೆ ಏಕಾದಶಿ ಇತ್ತು, ಅವ್ರು ಸಹ ಉಪವಾಸ ಹಿಡಿದಿದ್ರು. ಯಾಕಂದ್ರೆ ಅದೆಲ್ಲ ನಾನು ಹೀಗೆ ಹಾಗಾದ್ರೆ ನಾನು ಹಿಡೀರಿ ಹೇಳುದಿಲ್ಲ, ವಿಷಯ ಹೇಳ್ತೇನೆ. ಅವಾಗ ನಾವು ಸಹ ಹಿಡಿತೇವಮ್ಮ ಅಂತಾರೆ. ಅಂದ್ರೆ ನಾವು ಏನೋ ಮಾಡಿ ಅವ್ರ ಹತ್ರ ಮಾಡಿಸುದಂದ್ರೆ ನಮ್ಮ ಮಕ್ಕಳು ಸರಿ ಇರ್ಬೇಕಂದ್ರೆ ಅದು ಆಗುದಿಲ್ಲ. ನೀವು ಏನು ಆಚಾರ ಪಾಲನೆ ಮಾಡ್ತೀರೋ ಅದೇ. ಹೌದೌದು. ಮತ್ತೆ ಹೇಳಿ ಕಲ್ಸೋಕ್ಕಿಂತ ಮಾಡಿ ಕಲ್ಸೋದು ಒಳ್ಳೇದು ಅಂತ. ನಾವೆಲ್ಲ ಶಾಲೆ ಹೋಗುವಾಗ ಉಂಟಲ್ಲ, ನಮ್ಗೆ ಮೇನ್ ಟೀಚರ್ ಅವ್ರೆ. ಅಪ್ಪ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರ. ಎಷ್ಟು ಅವರೊಂದು ಎಷ್ಟು ನಮ್ಮ ಪ್ರೈಮರಿ ಶಾಲೆ ಟೀಚರ್ ಮಾಸ್ಟರ್ ಎಲ್ಲ ಹಾಡ್ಲಿಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕೆ ಎಷ್ಟು ನಮ್ಮದೊಂದು ಹಬ್ಬವೇ. ಮತ್ತೆ ಡಿಬೇಟ್ ಆಗ್ತಿತ್ತು ನಮ್ದು ಶನಿವಾರ. ಎಷ್ಟು ಒಳ್ಳೆ ನಮ್ಗೆ ಅದೊಂದು ಫೌಂಡೇಶನ್ ನಮ್ದು ಪ್ರೈಮರಿ. ಅದು ನಾನು ಮರಿಲಿಕ್ಕಿಲ್ಲ, ಒಳ್ಳೆ ಇತ್ತು. ಮತ್ತೆ ನಮ್ಮನ್ನೆಲ್ಲ ಕೇರ್ ಮಾಡ್ತಿದ್ರು ಅವರು. ಬಹುಶಃ ನಿಮ್ ಭಾಷೆ ಇಷ್ಟು ಸ್ಪಷ್ಟವಾಗ್ಲಿಕ್ಕೆ ಅದೆಲ್ಲ ಕಾರಣ ಆಗಿದೆ ಅಂತ ಕಾಣುತ್ತೆ ಅಲ್ವಾ? ಒಳ್ಳೆ ಸ್ಪಷ್ಟವಾದ ಕನ್ನಡ ಮಾತಾಡ್ತೀರಿ, ನಾನು ನಿಮ್ ಫ್ಯಾನ್. ಕೃಷ್ಣ. ಕಲಾವತಿ ಅವರಿಗೆ ತುಳು ಚಿತ್ರರಂಗದಲ್ಲಿ ಬಹಳ ಅನುಭವ ಇದೆ. ಅದು ನೋಡಿ, ಅದೊಂದು ಅನುಭವ ಅಂತಲ್ಲ. ಸೂರ್ಯೋದಯ ನಮ್ಮ ಅಜ್ಜಿ ಮನೆ ಕೆಳಗೆ ಅವ್ರದ್ದು ಪೆರಂಪೊಳಿಯಲ್ಲಿ. ಅವರು ಡೈರೆಕ್ಟ್ ಮತ್ತೆ ಪ್ರೊಡ್ಯೂಸರ್ ಆದ್ರ. ಅವರು ಬಿ ಜಯಶ್ರೀಗೆ ಹೇಳಿದ್ದು ಹಾಡ್ಲಿಕ್ಕೆ. ಬಿ ಶ್ರೇ 2 ಸಲ ಹೋಗುವಾಗ ಅವ್ರು ಸಿಗ್ಲೇ ಇಲ್ಲಂತೆ. ಮತ್ತೆ ಅವ್ರಿಗೆ ಅರ್ಜೆಂಟ್ ಶೂಟಿಂಗ್ ಏನು ಹಾಡ್ಬೇಕಿತ್ತು. ಹಾಗೆ ನಾವು ಏನು ಗೊತ್ತುಂಟಾ, ನಮ್ದು ಅಜ್ಜಿ ಮನೆ ಅಲ್ಲಿ ಕಡಿಮೆ ಇದು ನಮ್ಗೆ. ಅಮ್ಮನವ್ರಿಗೆಲ್ಲ ಬಾರಿತ್ತು, ನಮ್ಗೆಲ್ಲ ಅಷ್ಟಿದಿಲ್ಲ, ಟಚ್ ಇಲ್ಲ. ಅವರು ಕೇಳಿದ್ರು ಹಾಡ್ಲಿಕ್ಕೆ. ಮತ್ತೆ ನಾನು ಹೋದೆ ಸ್ಟುಡಿಯೋಕ್ಕೆ. ಅಲ್ಲಿ ನಿಜ ಉಂಟಲ್ಲ,
ಜಸ್ಟ್ ಹಾಡಿದ್ ನಾವು, ಫೈನಲ್ ಬೇರೆ ಇತ್ತು, ಲಾಸ್ಟ್ ಅದನ್ನೇ ಇಟ್ಟದ್ದು ಫೈನಲ್ ಅವರು, ಓಹೋ ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂದದ್ದು. ಹೌದು, ಅದು ಅವರಿಗೆ ಮಾನಿಟರ್ನೇ ಬಳಸಿದ್ರು. ಹೌದು. ಮತ್ತೆ ಅಯ್ಯೋ ನಾನು ಇನ್ನೆಷ್ಟು ಚಂದ ಆಡ್ಬೇಕು ಹಾಗೆಲ್ಲ ನಂಗೆ ಇವ್ರು ಅದನ್ನಿಟ್ಟು ನಮ್ಗೆ ಟೈಮ್ ಇಲ್ಲ, ನಂಗೊಂಥರ ಬೇಜಾರು, ಕೃಷ್ಣ ಇವರು ಇದನ್ನಿಟ್ರಲ್ಲ ಅಂತ. ಅದು ಏನು ಗೊತ್ತುಂಟಾ, ಅದು ಯಾರ ಸ್ಕೇಲ್ಗೆ ಮಾಡಿದ್ದು, ಹೈ ಪಿಚ್ ಅದು ಹಾಡು. ಅದು ಸ್ಟಾರ್ಟಿಂಗ್ ಅದು ತುಳುವಲ್ಲಿ ಅವರು ಪರಂಟದ ಪನೋಡು, ಪರಂಟದು ನಂಗೆ ಪರಂಟ್ ಅಂತ ಅರ್ಥವೇ ಗೊತ್ತಿಲ್ಲ. ಈಗ ಅಂದ್ರೆ ಈ ಮುದುಕರೆಲ್ಲ ಹಾಡ್ತಾರಲ್ಲ ಆ ರೀತಿ ಸ್ವಲ್ಪ ಬರ್ಬೇಕು ಅಂದ್ರು, ಅದ್ರಲ್ಲಿ ನೀವೇ ಆ ಸೀನ್ ಮಾಡ್ಬೇಕು ಸಂದ್ರು. ನಾನು ಮಾಡಿದ್ದೀರಾ? ನಂಗೆ ಅವಾಗ ಗೊತ್ತಿಲ್ಲ, ನಾನು ಹೇಳಿದಲ್ಲ ಫಿಲ್ಮ್ ಅಂದ್ರೆ ಸ್ವಲ್ಪ ಅದು ಚಂದಲ್ಲ ಅಂತ. ಫಸ್ಟ್ ಅವರದ್ದು ಅದೆಂತ ಟೈಲರ್ ಅದು ನೋಡುವಾಗ ಅಯ್ಯೋ ನಾವು ಮಾಡ್ಬೇಕಿತ್ತಂದಾಗ ಆಯ್ತು, ಅದು ಬೇರೆ ಇವ್ರು ಆಧ್ಯಾತ್ಮಿಕದ ಬಗ್ಗೆ ಅದ್ರ ಫಿಲ್ಮ್. ಅವಾಗ ನಂಗೆ ಅನ್ಸ್ ನಾ ಮಾಡ್ಬೇಕಿತ್ತು, ನಾನು ಮಾಡೋದಿಲ್ಲ ಅಂದೆ ಫಸ್ಟ್. ಆಯ್ತಾ ಅವಾಗ ಏನಾಯ್ತು ಗೊತ್ತುಂಟಾ, ನಾನು ಅದು ಹಾಡನ್ನು ಫಸ್ಟ್ ಡೆನ್ನ ಡೆನ್ನ ಡೆನ್ನನಾ 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 ಹಾಗೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಅದು ಆಂಡ್ರ ಆಂಡ್ರ ಮಜಲಿಡು ಪಾಂತೆರ ಉಂಡು ಗೆಜ್ಜೆ ಗಿರಿಟು ದೇಯಿನ ದಂಡಿಗೆ ಪಿದಡುಂಡು ಆಂಟ್ರ ಆಂಟ್ರ ಮಜಲಿಡು ಪಾಂತೆರ ಉಂಡು ಆಂಟ್ರ ಆಂಟ್ರ ಮಜಲಿಡು ಪಾಂತೆರ ಉಂಡು ಗೆಜ್ಜೆ ಗಿರಿಟು ದೇಯಿನ ದಂಡಿಗೆ ಪಿದಡುಂಡು ಕಟ್ಟ ಪುಣ್ಣಿಟ್ಟು ಸತ್ಯದ ತೇರು ಪಿದಡುಂಡು ಆಹಾ ತೇರು ಪಿದಡುಂಡು. ಹಾಗೆ ಬರ್ತದೆ ಅದು. ಈ ಹಾಡಿಗೆ ಸ್ಟೇಟ್ ಅವಾರ್ಡ್ ತುಳು ಚಿತ್ರರಂಗದಿಂದ ಅಲ್ಲಲ್ಲ, ಇದು ಕನ್ನಡದಲ್ಲಿ ಎಂತ ಗೊತ್ತುಂಟಾ, ಅವರಿಗೆ ಪ್ರಾದೇಶಿಕ ಅಂತ ಡೈರೆಕ್ಟರ್ ಮತ್ತೆ ಫಿಲ್ಮಿಗೆ ಕೊಟ್ಟದ್ದು. ನನ್ಗೆ ಕನ್ನಡ ಟೋಟಲಿ 218 ಜನರಲ್ಲಿ ನನಗೆ ಕೊಟ್ಟದ್ದು. ಅಂದ್ರೆ ಅತ್ಯುತ್ತಮ ಗಾಯಕಿ. ಹೌದೌದು, 2018. ತುಂಬಾ ಶುಭಾಶಯಗಳು. ಸ್ಟೇಟ್ ಅವಾರ್ಡ್ ಕೂತ್ಕೊಂಡು ನಂಗೆ ತುಂಬಾ ಹೆಮ್ಮೆ. ಆಮೇಲೆ ನಿಮ್ಮ ಬೆಳವಣಿಗೆ ಬೆಳೀತಾ ಬಂದು ತುಳು ಸಾಹಿತ್ಯ ಅಕಾಡೆಮಿ ಮೆಂಬರ್ ಕೂಡ ಆಗ್ತಿರಿ ತಾವು. ಅದು ನನಗೆ ಅದು ಸಹ ಒಂದು ಒಲಿದು ಬಂದದ್ದು ಇವ್ರೆ. ನಿಮ್ಗೆ ಹೇಳ್ತೇನೆ, ಅದು ಪಿಕ್ಚರ್ ನೋಡಿ ತಮಿಳಲ್ಲಿ ಒಂದು ಹಾಡಿದೆ, ಅದು ಹವಾಲ ಪಿಕ್ಚರ್, ಕನ್ನಡ ಮತ್ತು ತಮಿಳ್ ಒಂದು ಹಾಡ್ಲಿಕ್ಕೆ ಹೇಳಿ ನಾನು ಮುಕ್ಕಾಬಲ ಹಾಡಿದೆ. ಅದು ನಂಗೆ ಕೊಟ್ರು. ಅದು ಮತ್ತೆ ಕೊರೋನಾ ಬರುವಾಗ ಎಲ್ಲ ಫೋನಲ್ಲಿ ಬಂತದ್ದು, ಇದರಲ್ಲಿ ಥಿಯೇಟರ್ ಅಲ್ಲಿ ಬರ್ಲಿಲ್ಲ. ಆಯ್ತಾ, ಆಮೇಲೆ ಇಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ರು, ಪೊನ್ನುರಾಜ್ ಅಂತ DC ಅವರು. ನನ್ಗೆ ಉಡುಪಿಯಲ್ಲಿ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಉಂಟಂತ ಗೊತ್ತೇ ಇರ್ಲಿಲ್ಲ. ನಾನು ಯಾವುದೋ ಒಂದು ಟೌನ್ ಹಾಲ್ ಅಲ್ಲಿ ಹಾಡುವಾಗ ಇಷ್ಟು ಒಳ್ಳೊಳ್ಳೆ ಹಾಡ್ತಾರೆ ಇವ್ರು, ನನ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಮಾಡಿದವರು ಬೆಂಗಳೂರಲ್ಲಿ. ಇಲ್ಲಿ ಅವರು ಆಫೀಸರ್ ಹೇಳಿದ್ರಂತೆ ಇಷ್ಟು ಬೇಗ ಬೇಡ, ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಕೊಡುವ ಅಂದ್ರಂತೆ. ಜಿಲ್ಲಾ ರಾಜ್ಯೋತ್ಸವ ಮತ್ತೆ ಅವರ ಆಫೀಸರ್ ಬಂದ್ರದು ಅಂತೆಲ್ಲ ಕೊಡಿ ನಿಮ್ದು. ನಾನು ಕೊಡಿ ಮಾರೆ, ನಾನು ಅದು ಉದಾಸೀನ ಆಗಿದ್ದೆ. ಮತ್ತೆ ಅವ್ರು ತಕೊಂಡೋದ್ರು ಬಂದು ಮನೆಯಿಂದ ಬಂದು ನನ್ಗೆ ಡೈರೆಕ್ಟ್ ನೋಡಿ ಅವ್ರು ಸೆಲೆಕ್ಟ್ ಮಾಡಿದ್ದು. ಮತ್ತೆ ನಿಟ್ಟೆಯಲ್ಲಿ ಜನಪದ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ರು. ಅದೆಲ್ಲ ಕೊಡ್ಲಿಕ್ಕೆ ನಾನು ಹೋಗ್ಲಿಲ್ಲ, ಅದು ಆಗ್ಲೂ ಇಲ್ಲ. ಆದ್ರೆ ನನ್ಗೆ ಅದು ಪ್ರಶಸ್ತಿ ವ್ಯಾಲ್ಯೂ ಗೊತ್ತಿಲ್ಲ ಇವ್ರಿಗೆ. ಅದ್ ಎಂತ ಹೋಗುದು ಅಲ್ಲ, ಅಲ್ಲಿ ಅಲ್ಲ, ಈಗ ಅವರೇ ನಿಮ್ಮನ್ನು ಪ್ರಶಸ್ತಿಗೆ ಜನಪದ ಶ್ರೀ ಪ್ರಶಸ್ತಿ ಆಯ್ಕೆ ಮಾಡ್ತೇವೆ ಹಾಗೆ ಹೀಗೆ ಅಂದ್ರು. ಈಗ ಆಯ್ಕೆ ಮಾಡಿದ್ರೆ ಕೊಡ್ಬೇಕಲ್ಲ, ನಾವೆಂತ ಪುನಃ ಬರ್ದು ಕೊಡುದು ಅಂದಾಗ ಆಯ್ತು ನಂಗೆ. ನಾನು ಅದಕ್ಕೆ ಹೋಗ್ಲಿಲ್ಲ, ಅರ್ಜಿ ಹಾಕೋದು ಬೇಡ ಅಂತ. ಅಕಾಡೆಮಿಯಲ್ಲಿ ಮೆಂಬರ್ ಆಗಿದ್ರಿ, ತಮ್ಗೆ ಗೊತ್ತಿರುತ್ತೆ ಅರ್ಜಿ ಹಾಕೋದು ಕೆಲಸ ಹೇಗೆ? ಇಲ್ಲ, ಅದು ಇತ್ತೀಚೆಗೆ, ಅದು ಸ್ಟಾರ್ಟಿಂಗ್ ಇವ್ರೆ. ನಾನು ಅದು ಹೇಳಿದೆ ಪೆದ್ದೂಸ್ ಆಗಿದ್ದೆ ಅಲ್ಲ ಅವಾಗ. ಅದು ತುಳು ಸಾಹಿತ್ಯ ಅಕಾಡೆಮಿಗೆ ನಿಮ್ಮ ಪ್ರವೇಶ ಹೇಗೆ ಅಂತ? ಅದು ನಾನು ಬೆಂಗಳೂರಲ್ಲಿ ಪ್ರೋಗ್ರಾಮ್ ಹೋಗಿದ್ದೆ, ಆಗ ಒಂದು ಫೋನ್ ಬರ್ತದೆ, ರಾಮಚಂದ್ರ ಬೈಕ್ ಕಂಪಾಡಿ ಅವ್ರದ್ದು. ಹೀಗೆ ನಾವು ಸೇರ್ಸ್ಲಾ ಕೇಳಿದ್ರು. ನಂಗೆ ಎಂತ ಆಯ್ತು ಅಂದೆ ನಾನು. ನಂಗೆ ಸರ್ಕಾರದಂತ ಗೊತ್ತಿಲ್ಲ, ಸಂಘ ಸಂಸ್ಥೆಯಲ್ಲಿ ಮೆಂಬರ್ ಆಗ್ತೇವಲ್ಲ ಹಾಗೆ. ನಾವು ದಯಂತ್ ಕತ್ತಲ್ ಸರ್ ಇದ್ದದ್ದು. ಅವರೆಲ್ಲ ನಾವು ಅವರ ಇದ್ದಾರೆ. ಹಾಗೆ ನಂಗೆ ಅಲ್ಲಿ ಸಿಕ್ತು. ಮತ್ತೆ ಕೇಳಿಪಟ್ಟೆ ಅದೆಲ್ಲ ಫೈಟ್ ಇತ್ತಂತೆ. ಓಟ್ ನಂಗೆ ಜಾಸ್ತಿ ಬಂದಿದೆ, ಯಾವ ಹೆಸರಲ್ಲಿ, 1-2 ಹೆಸರಲ್ಲಿ ಓಟ್ ನಂಗೆ ಜಾಸ್ತಿ ಬಂದಾಗ ನಾನು ಆಯ್ಕೆ ಆದೆ ಅಂತ ಅಂದ್ರು. ಸರಿ, ಒಂದು ಟರ್ಮ್ಗೆ ನೀವು ಸದಸ್ಯರಾಗಿ ಕೆಲಸ ಮಾಡಿದಿರಿ. 3 ವರ್ಷ. 3 ವರ್ಷ ಒಂದು ಅವಧಿಗೆ ಕೆಲಸ ಮಾಡಿದಿರಿ. ಪುನಃ ನೀವು ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ನೀವು ಕಲ್ತಿರ್ತಕ್ಕಂಥ ಈ ಕಲೆ, ಜನಪದವನ್ನ ಮುಂದಿನ ಪೀಳಿಗೆಗೆ ತಲುಪಿಸೋದಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಅಂತ? ಒಂದು ದುಡ್ಡಿನ ಬಲ ಬೇಕು ಇವ್ರೆ ಅದಕ್ಕೆ. ಈಗ ಮತ್ತೆ ನಾವು ಹೋಗಿ ಹೆಂಗಸರು ಡೊನೇಷನ್ ಪನೇಷನ್ ಮಾಡಿ ನನ್ಗೆ ಅದು ಚಂದ ಇಲ್ಲ. ಈಗ ಕೆಲವು ಮಕ್ಕಳು ಕಲಿಯುವಂಥದ್ದು
ಈಗ ಎಲ್ಲಿಗೆ ಹೋಗು ಸ್ಪರ್ಧೆ ಅಂತವ್ರಿಗೆ ನಾನು ಕಲಿಸ್ತೇನೆ. ಆಳ್ವರಿಗೆ ಮಾತಾಡಿ. ಪಾಪ ಅವರಿಗೆ ಎಷ್ಟು ಇದ್ರಲ್ಲಿ ಮಾಡ್ತಾರೆ ಯಾರಿಗೆ ಗೊತ್ತು. ನಾವು ನೋಡ್ಲಿಕ್ಕೆ ಚಂದ ಎಲ್ಲ ಸಹ, ಅಷ್ಟು ಕೋಟಿಗಟ್ಟಲೆ ಖರ್ಚುಂಟಲ್ವಾ. ಅದಕ್ಕೆ ಈಗ ನನ್ನದೇ ಕೆಲವು ಹಾಡು ಮಾಡ್ಬೇಕು, ಯೂಟ್ಯೂಬ್ಗೆ ಬಿಡ್ಬೇಕು ಅನ್ಸಿದ್ದೇನೆ, ಆದ್ರೂ ಬೇಕಲ್ಲ. ಕಲಾವತಿ ಅವರದ್ದು ಯೂಟ್ಯೂಬ್ ಚಾನಲ್ ಉಂಟು, ಉಂಟಾ? ಜಸ್ಟ್ ಒಂದು ಎಲ್ಲರೂ ಕೇಳಿದಕ್ಕೆ ಒಂದು ಸ್ಟುಡಿಯೋದಲ್ಲಿ ಒಟ್ಟೊಂದು ಲೈವ್ ಆಡಿ ಹಾಕುವಂಥದ್ದು 10 ಹಾಡು ಮಾಡಿದೆ. ಒಂದು 2-3 ಬಿಟ್ಟೆ. ಆಮೇಲೆ ನಂಗೆ ಅನಿಸ್ತು ಇದನ್ನು ರೆಕಾರ್ಡಿಂಗ್ ಮಾಡಿ ಒಂದು ಶೂಟಿಂಗ್ ಮಾಡಿ ಹಾಕುವ, ಯಾವತ್ತಾದ್ರೂ ಪ್ರೋಗ್ರಾಮ್ ಬಂದ ಹಾಗೆ. ಅದು ನಾನು ಮಾಡಿಟ್ಟಿದ್ದೇನೆ. ಈಗ ಸ್ವಲ್ಪ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಇದು ಚಿಕ್ಕದೊಂದು ಮನೆ ಕಟ್ಟುವಂತಿತ್ತು, ಇದು ಹೆಣ್ಮಕ್ಳಲ್ಲ ಅಂತ ಇವ್ರು ಮೇಲೆ ಕೆಳಗೆ ಕಟ್ಟಿದ್ರು. ಆಮೇಲೆ ನಾನು ಹೇಳಿದೆ ಒಂದು 25 ಲಕ್ಷ ಒಳಗೆ ಒಂದು ಅಡಿಗೆ ಕೋಣೆ, ದೇವ್ರ ಕೋಣೆ ಅಷ್ಟು, ಮತ್ತೆ ಹೆಣ್ಮಕ್ಳು ಮದುವೆಗೂ ಹೋಗುವವರು ಹಾಗಿದ್ದದ್ದು. ಅದು ಏನು ಮೇಲೆ ಒಂದು ರೂಮ್ ಕಟ್ಟಬೇಕು, ಕೆಳಗೆ ನಮಗೆ ರೂಮ್ ಒಂದೇ ಸಿಕ್ಕಿದೆ, ಅಂದ್ರೆ ಇಲ್ಲಿ ನಾಗನೇ ಎಡೆ ಉಂಟು, ಅದಕ್ಕೆ ಆಚೆ ಹೋಗ್ಲಿಕ್ಕಿಲ್ಲ. ಅದು ಮೇಲೆ ಒಂದು ಅದೆಲ್ಲ ಕಟ್ಟಿದ್ದು ಅದು ಸ್ವಲ್ಪ ಸಾಲಕ್ಕೆ ಬಂತು, ಲೋನ್ ಆಯ್ತಾ. ಆಮೇಲೆ ನಮ್ಮ ಅಮ್ಮನ ಮನೆಯಲ್ಲಿ ಅಣ್ಣ ಒಂದು ನಮ್ಮ ಜಾಗ ಎಲ್ಲ ಬೋಟಿನ ಕೆಲಸಕ್ಕೆ ಇಟ್ಟಿದ್ರು. ಬೋಟ್ 4 ವರ್ಷ ಸಂಪಾದನೆ ಇಲ್ಲ, ಅದನ್ನು ನಂಬಿ ಅದು ಎಲ್ಲ ಬಂತು, ಅದಕ್ಕೆ ಮೇಲೆ ಲೋನ್ ಆಯಿತು. ಹಾಗೀಗ ನಮಗೆ ಲೋನ್ ಉಂಟು. ಇಲ್ಲಿ ಏನಾಯ್ತು ನೋಡಿ, ಅದು ನಾವು ಕೆಳಗೆ ಬರ್ತೇವೆ ಹೇಳೋದಕ್ಕೆ, ಯಜಮಾನ್ರ ಅಂಗಡಿ ಅಲ್ಲಿ 6 ಅಂಗಡಿ ಆಯ್ತು. ಫ್ಲಾಟ್ ಆಗೋದು ಅಂಗಡಿ ಆಯ್ತು, ಫ್ಲಾಟ್ ಆಗೋದು ನಮ್ದು ಒಳ್ಳೆ ಬಿಸ್ನೆಸ್ ಎಲ್ಲ ಡಲ್ ಆಯ್ತು. ಆದ್ರೆ ಅದರಲ್ಲೇ ಯಾಕೆ ಇರ್ಬೇಕಂದ್ರೆ ಬೇರೆ ಎಂತ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ನಾನು ಹೊರಗೆ ಹೋದಾಗ ನನ್ನ ಮಕ್ಕಳನ್ನು ಕರ್ಕೊಂಡು ಬರೋದು ಅದೆಲ್ಲ ಇರ್ತದೆ. ಇರ್ಲಿ, ಊಟಕ್ಕೆ ಉಂಟು, ತೃಪ್ತಿ ಉಂಟು, ಮತ್ತೆ ಲೋನ್ ಕಟ್ಟುವ ವ್ಯವಸ್ಥೆ ಕೃಷ್ಣ ಮಾಡ್ತಾನೆ, ಅದಕ್ಕೆ ಹಾಗೆ ಇದರಲ್ಲಿ ಉಂಟು. ಅದೇ ಮನೆ ನೀವು ಇನ್ನೂ ಎಷ್ಟು ದಾರಿ ಸಾಗ್ಬೇಕಂದ್ರೆ ನೀವು ಅಮೆರಿಕಾಗೆ ಹೋಗ್ಬೇಕು. ಹೌದು ಅಲ್ವಾ? ಅಕಾಡೆಮಿಗೆ ಅಧ್ಯಕ್ಷ ಆಗ್ಬೇಕು. ಮತ್ತು ಕರಾವಳಿ ಭಾಗದಲ್ಲಿ ನೀವು ಕಲ್ತಿರ್ತಕ್ಕಂಥ ಈ ಜನಪದ, ಆ ಜನಪದವನ್ನ ಇಲ್ಲಿ ಜಾಸ್ತಿ ಪ್ರಸಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು. ಅದು ನಿಮ್ಮ ಜವಾಬ್ದಾರಿ ಕೂಡ. ಹೌದು. ಅಲ್ಲ, ನಾನು ಮತ್ತೆ ಎಣಿಸಿದ್ದೇನೆ, ನನ್ನದೊಂದು ಟರ್ಮ್ ಆದ್ಮೇಲೆ ನಾನೊಂದು ಎಲ್ಲ ಮಕ್ಕಳನ್ನು ಹಾಗೆ ಅದೆಲ್ಲ ಉಂಟು ತಲೆಯಲ್ಲಿ. ಮತ್ತೆ ನನ್ನ ಮಗಳು ಸಹ ಕ್ಲಾಸಿಕಲ್ ಸೀನಿಯರ್ ಆಯ್ತು, ಈಗ ವಿದ್ವತ್ ಮಾಡ್ತಿದ್ದಾಳೆ. ಮತ್ತೆ ವಾಯುವಿನಲ್ಲಿ ಜೂನಿಯರ್ ಎಕ್ಸಾಮ್ ನಾಡ್ದು, ಅವರನ್ನು ಸಹ ಕಲ್ತಿದ್ದೇನೆ. ನಾನಿಲ್ಲದಿದ್ರೆ ಅವಾಗ ಅವರೊಂದು ಕಲಿಸುವ ಇದು ಇರ್ತದಲ್ಲ, ಜನಪದವನ್ನ ಪ್ರಚಾರ ಮಾಡಿ. ಅಲ್ಲ, ಅದು ಖಂಡಿತ, ಅದು ಖಂಡಿತ. ಈಗ ನಾನು ನೋಡಿ ಸುಗಮ ಸಂಗೀತ ಹಾಡಿದ್ರು ಕೂಡ ಕಲಾವತಿ ದಯಾನಂದ್ ಅವರು ಒಬ್ಬ ಜನಪದ ಗಾಯಕಿಯಾಗಿ ಉಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಇಲ್ಲ, ಅದು ನಾನೀಗ ಕುವೇಟಿಗೆ ಒಂದು 3 ಸಲ ಹೋಗಿದ್ದೆ ಇವ್ರೆ. ಅವಾಗ ಎಲ್ಲ ಫಿಲ್ಮ್ ಆರ್ಕೆಸ್ಟ್ರಾಕ್ಕೆ ಕರೆದು, ಸುಗಮ ಸಂಗೀತಕ್ಕೆ ಅಲ್ಲಿ ಕರೆಯುವುದಿಲ್ಲ. ನಾನು ಹಾಡಿದ್ದು ಇದ್ದೇ ನಮ್ಮದೇ ಜನಪದವೇ ಹಾಡಿದ್ದು. ಮತ್ತೊಂದ್ಸಲ ಕನ್ನಡ ಸಂಘದವ್ರು ಕರೆದ್ರು, ಬೆಂಗಳೂರಿಂದ ಇಲ್ಲಿಂದ ಎಲ್ಲ ಇದ್ರು. ಫಿಲ್ಮ್ ಹಾಡೆಲ್ಲ ಹಾಯ್ ಹಲೋ ಹಾಯ್ ಕುವೇಟ್ ಹಾಯ್ ಇದೆಲ್ಲ ಬರುದಿಲ್ಲಲ್ಲ ಇದಕ್ಕೆಲ್ಲ. ಅಲ್ಲ, ಅದು ಬರುದಿಲ್ಲಲ್ಲ. ಮತ್ತೆ ನಾನು ಜನರಲಿ ಇವರು ಹೇಳುದು, ಅವಾಗ ನನ್ನನ್ನು ಕರೆಸಿದೆ ಅವರಿಗೆ. ಅವ್ರು ಫೇಸ್ಬುಕ್ಕಲ್ಲಿ ಇಲ್ಲ ಮಾರೆ, ಯಾವುದ್ರಲ್ಲಿಲ್ಲ. ಅವಾಗ ಹೋಗಿದ್ದು ನಾನು ಒಂದು 10-20 ವರ್ಷ ಹಿಂದೆ. ಎಂತ ಮಾರೆ, ನೀವು ಸಹ ಹೋಗಿ ಬಂದೆ, ಹಾಯ್ ಕುವೇಟ್ ಅನ್ಬೇಕು. ನಂಗೆ ಹಾಗೆ ಎಲ್ಲ ಆಗುದಿಲ್ಲ, ಹಾಯ್ ಕುವೇಟ್ ಎಲ್ಲ ಅನ್ಲಿಕ್ಕೆ, ಅದು ಅನ್ನೋದಿಲ್ಲ ನಾನು. ಕೃಷ್ಣ ಎಂತ ನಾವು ಹಾಡ್ಲಿಕ್ಕೆ ಹೋಗಿದ್ದೆ, ಹಾಯ್ ಕುಯ್ ಎಂತ ನಾವು ದೊಡ್ಡ ಮೇಲೆ ನಿಲ್ದವ್ರು ಹಾಯ್ ಅನ್ಲಿಕ್ಕೆ ಒಂದೇ ಸಲ ಸಡನ್ಲಿ ನೋಡ್ಲಿಕ್ಕೆ. ಈಗ ಯಾರೊಂದು ದೊಡ್ಡ ಮನುಷ್ಯ ಬಂದ್ರೆ ಇವ್ರು ಬಂದಾರೆ, ನಮ್ಮನ್ನು ಯಾರು ಕಾಯ್ತಿರ್ತಾರಲ್ಲ, ಅದೆಲ್ಲ ನಮ್ಗೆ ಕಲ್ಬೇಕಲ್ಲ. ನಾವು ಏನಂತ ಅಲ್ಲಿ ಹಾಯ್ ಅನ್ನೋದು ಹೋಗಿ, ನಂಗೆ ಅದು ನಮಸ್ತೆ ತಾಟಿ ಚಪ್ಪಾಳೆ ತಟ್ಟಿ, ನಾನು ಇಷ್ಟು ತನಕ ಯಾರ ಹತ್ರ ಚಪ್ಪಾಳೆ ಗೆಲಿಯ ಇಷ್ಟ ಅದೇ ತಟ್ತಾರೆ, ಇದ್ರೆ ಮನ್ಸಲ್ಲೇ ಎಂಜಾಯ್ ಮಾಡ್ತಾರೆ ಅಷ್ಟೇ ನಂದೊಂದು. ಅಲ್ಲಿ ಒಂದು ಇವರೆಲ್ಲ ಹಾಡಿದ್ರಲ್ಲ, ನೀವು ಒಂದು ಚರಣ ಒಂದು ಪಲ್ಲವಿ ಹಾಡಿ ಅಂದ್ರು ನನಗೆ, ಉಳ್ದ 2 ಸಿಂಗರ್. ಆಯ್ತು ಅಂದೆ. ಮತ್ತೆ ನೀವು ಎಣ್ಸಲಿಕ್ಕಿಲ್ಲ, ಇಡೀ ಹಾಲ್ ನಿಂತಿದ್ದು ಎಂಜಾಯ್ ಮಾಡಿದ್ರಿ. ನಾ ಸ್ಟೇಜ್ ಕೆಳಗೆ ಬರುವಾಗ ಅರ್ಧ ಗಂಟೆ ಆಗಿದೆ ಫೋಟೋ ಎಲ್ಲ ಎಲ್ಲ ಕಡೆ ಅಷ್ಟೇ. ಅಮೆರಿಕದಲ್ಲೂ ಅಷ್ಟೇ. ಏನಂದ್ರೆ ನೀವು ಸಿನಿಮಾ ತಾರೆಯರಿಗೆ ಎಷ್ಟು ಕ್ರೇಜ್ ಇದೆಯೋ ಅದಕ್ಕೆ 2ರಷ್ಟು ಜನಪದ ಕಲಾವಿದರಿಗಿದೆ. ಹೌದು ಹೌದು. ಮೊನ್ನೆ ಒಂದು ಕರೆದು ಫ್ರಾನ್ಸ್ ಅಲ್ಲಿ 26 ಆಯ್ತು. ಆಮೇಲೆ ಅವರು ಎಲ್ಲ ಫಿಕ್ಸ್ ಆಗಿತ್ತು. ಆಮೇಲೆ ಅದು ಇನ್ನೊಂದು ಸಂಘದವರು ಬೇರೆ ಹಮ್ಮಿಕೊಂಡ್ರಂತೆ, ನೆಕ್ಸ್ಟ್ ನೋಡುವಮ್ಮ ಅಂದ್ರು. ಒಳ್ಳೇದ್ರು, ಅವ್ರು ಡಾಕ್ಟರ್ ಅಂತೆ. ಮಾತಾಡುವಾಗ ನಾನು 90% ಓದಾಗಿತ್ತು. ಆಮೇಲೆ ಅದು ಆಗ್ಲಿಲ್ಲ. ನಿಮ್ಗೆ ಕಾಂಪಿಟೇಷನ್ ಆದ್ರೆ ಬೇಜಾರಿಲ್ಲ, ಯಾಕಂದ್ರೆ 26ಕ್ಕೆ ಒಂದು ಓಟು ಮಿಸ್ ಆಗ್ತಿತ್ತು. ಅದು ನೋಡಿ ಡೇಟ್ ಸೇಮ್ ಆಯ್ತು. ಓಟ್ ಮಾಡಕ್ ಹೋಗಿದ್ರಿ? ಓಟು ಆ ದಿವಸ ಬಂತು, ಕ್ರಮೇಣ ಗೊತ್ತಾಗಿದ್ದು ಓಟ್ ಆಗಿದೆ ಅಂತ. ಆದ್ರೂ ಅದು ವೇಸ್ಟ್ ಆಗ್ಲಿಲ್ಲ. ಇದ್ರೆ ನಾನು ಅಲ್ಲಿ ಹೋಗಿದ್ರೆ ದಕ್ಷಿಣ ಕನ್ನಡ ಹೇಳ್ಬೇಕು. ಸರಿ. ಕಾಂತರಾಜ್ ಅವರದ್ದು ಜನಪದ ಸಿರಿ ಅಂತ ಯೂಟ್ಯೂಬ್ ಚಾನೆಲ್ ಇದೆ. ಎಲ್ರು ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮೂಲವನ್ನು ಅವರು
ಹಸಿರುಗೊಳಿಸ್ತಾ ಇದ್ದಾರೆ. ಇದರಲ್ಲಿ ಏನು ಅವರಿಗೆ ಒಂದಿಷ್ಟು ಸಿಗ್ತದೆ ಹಾಗೆಲ್ಲ. ನೀವೊಂದು ಸಬ್ಸ್ಕ್ರೈಬ್ ಮಾಡಿ ಇದನ್ನು ನೋಡಿ ಅದನ್ನು ಶೇರ್ ಮಾಡಿದರೆ ಇವ್ರಿಗೆ ಇಂಥವ್ರು ಹುಟ್ಕೊಳ್ತಾರೆ. ಇದ್ರೆ ಇದನ್ನೆಲ್ಲ ನಾಶ ಆಗ್ತದೆ. ಇಂಥವ್ರಿಂದ ಇದಕ್ಕೆ ಒಂದು ಬದುಕು. ಈಗ ನಮ್ಮನ್ನೆಲ್ಲ ಹುಡುಕಿಕೊಂಡು ಬಂದು ಬೆಂಗಳೂರಿಂದ ಇಲ್ಲಿ ತನಕ ಬಂದು ಈ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಈ ಚಾನಲನ್ನು ನೋಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಬೇಕು. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೊ ಮಚ್. ಕೃಷ್ಣ ಗೆಜ್ಜೆ ಗಿರಿಟ್ ದೇಯಿನ